ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಹೋಗ್ಲೇಬೇಕಾ? ಐ ಮಿಸ್ ಯು. ಮೀ ಟು. ಸರಿ ಅಭಿ, ನಾನು ಹೊರಡ್ಬೇಕು. ಬಾಯ್. ನಾನು ಡ್ರಾಪ್ ಮಾಡ್ತೀನಿ. ಓಹ್ ಸರಿ, ಬಾ. ನಾನೀಗ ನಿಮಗೆ ಹೇಳಕ್ ಹೊರಟಿರೋ ವಿಷಯ ನಿಮಗೆ ಸಂತೋಷ ಕೊಡುತ್ತೋ ಇಲ್ಲ ಆತಂಕ ಪಡಿಸುತ್ತೋ ಗೊತ್ತಿಲ್ಲ. ಕೇಳಿಸ್ಕೊಂಡ್ಮೇಲೆ ನೀವೇ ತೀರ್ಮಾನ ತಗೊಳ್ಳಿ. ತಾಯಿಯಾಗಿ ಮಗಳ ಬಾಯಿಂದ ಇದನ್ನ ಕೇಳಕ್ಕೆ ನೀವು ಇಷ್ಟಪಡ್ತೀರೋ ಇಲ್ವೋ, ಆದ್ರೆ ಒಬ್ಬ ಮಗಳಾಗಿ ಹೆತ್ತವ್ರ ಹತ್ರ ಈ ವಿಷಯ ಹೇಳೋದು ನನ್ನ ಕರ್ತವ್ಯ. ಅದಕ್ಕೆ ಹೇಳ್ತಿದ್ದೀನಿ. ಯಾಕೆ ಇಷ್ಟೊಂದು ಪೀಠಿಗೆ? ವಿಷಯ ಹೇಳು. ಅಮ್ಮ, ಅದು ನಾನು ನನ್ನ ಜೀವನದ ಸಂಗಾತಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರೀತಿಸ್ತಿದ್ದೀನಿ, ಅವನು ನನ್ನನ್ನು ಪ್ರೀತಿಸ್ತಿದ್ದಾನೆ. ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೀವಿ. ನಿಮ್ಮನ್ನು ಬಿಟ್ಟು ಈ ಕೆಲಸ ಸಾಧ್ಯ ಇಲ್ಲ. ನನಗೆ ಸಹಾಯ ಮಾಡ್ತೀರಾ ನೀವು, ಡ್ಯಾಡಿ? ನಂಗೆ ಗೊತ್ತಿತ್ತು ನೀವು ಶಾಕ್ ಆಗ್ತೀರಾ ಅಂತ. ಆದರೆ ಅವನು ತಿರಸ್ಕಾರ ಮಾಡೋವಂಥವನಲ್ಲ ಅಮ್ಮ. ಅವನ ಫ್ಯಾಮಿಲಿನೂ ಒಳ್ಳೆ ಫ್ಯಾಮಿಲಿನೇ. ಒಂದು ಕಂಪನಿ ನಡೆಸ್ತಿದ್ದಾನೆ, ತುಂಬ ಒಳ್ಳೆಯವನು, ಚೆನ್ನಾಗಿ ನೋಡ್ಕೋತಾನೆ. ಒಂದ್ಸಲ ನಿಮಗೆ ಅವನ್ನ ಮೀಟ್ ಮಾಡಿಸ್ಬೇಕು ಅಂತ ಆಸೆ. ಯಾವಾಗ ಮಾಡಿಸ್ಲಿ? ತಕ್ಷಣಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೀಟ್ ಮಾಡಿಸು, ಯಾವಾಗಲಾದರೂ ಸರಿ. ನೀನೇ ಟೈಮ್ ಫಿಕ್ಸ್ ಮಾಡು. ತೀರ್ಮಾನ ನೋಡಿದ ಮೇಲೆ ಹೇಳೋಕೆ ಸಾಧ್ಯ. ನಿಮ್ಮ ಅಪ್ಪನೂ ನೋಡಬೇಕು. ಖಂಡಿತ ನಿಮ್ಗವನು ಇಷ್ಟ ಆಗೇ ಆಗ್ತೇನೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಮಾ, ಇಷ್ಟ ಅವಕಾಶ ಕೊಟ್ರಲ್ಲ. ಥ್ಯಾಂಕ್ ಯು.
ಹಿಡ್ಕೊಂಡು ಕೈ ಕಾಲ್ ಕಟ್ಟಾಕಿ ಎತ್ತಾಕೊಂಡು ಹೋಗಿ ಮಂಟಪದಲ್ಲಿ ಕೂರ್ಸಿ ತಾಳಿ ಕಟ್ಟು ಅಂತ ಹೇಳ್ತೀನಿ. ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ ಕಾವರಮ್ಮನವ್ರೆ, ಹೆಣ್ಣೆತ್ತವರು ಕಣ್ಣೀರು ಹಾಕೋಕ್ ಮಾಡಿದ್ದೀರಾ, ನಮ್ಮ ಮಗಳ ಆಸೆನ ನಿರಾಸೆ ಮಾಡಿದ್ದೀರಾ. ನಮ್ಮ ಸಂಕಟ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅಪ್ಪಿ ತಪ್ಪಿನೂ ಕೂಡ ಇವನ ವೈಯಕ್ತಿಕ ವಿಚಾರದಲ್ಲಿ ನಾನು ತಲೆ ಹಾಕೋದಿಲ್ಲ. ಇವನ ಜೀವನದ ಕ್ಷೇಮ, ಇವನ ಮೇಲೆ ನನಗೆ ಹಕ್ಕಿದೆ ಅಂತ ನಾನು ತಪ್ಪು ಭಾವಿಸ್ಬಿಟ್ಟಿದ್ದೆ. ಆಸೆಗಳಿದ್ರೇನೆ ಅಲ್ವಾ ಅಭಿ ಬದುಕು. ಅದನ್ನ ಪಡ್ಕೊಳ್ಳೋ ಪ್ರಯತ್ನ, ಉಳಿಸ್ಕೊಳ್ಳೋ ಒದ್ದಾಟ, ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಆತಂಕ. ಅಭಿ, ಬೇಜಾರು ಮಾಡ್ಕೊಂಡ್ಯಾ? ಪದ್ಮಿನಿಯವ್ರ ಚಿಕ್ಕಪ್ಪ ಬಂದು ನಿನ್ ಮೇಲೆ ಆರೋಪ ಮಾಡಿದ್ರು, ನಾವ್ಯಾರೂ ಒಂದೇ ಒಂದು ಮಾತಾಡ್ಲಿಲ್ಲ ನಿನ್ ಪರವಾಗಿ ಅಂತ. ನಾನು ಮಾತಾಡ್ಬೋದಾಗಿತ್ತು, ಆದ್ರೆ ಆ ಸಂದರ್ಭ ನಾನು ಒಬ್ಬ ಅಪ್ಪನಾಗಿ ಇನ್ನೊಬ್ಬ ಅಪ್ಪನ ಸಂಕಟಗಳನ್ನು ಅರ್ಥ ಮಾಡ್ಕೊಂಡೆ. ಹಾಗಾಗಿ ಸುಮ್ಮನಾದೆ. ಅಪ್ಪನಾಗಿ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಸಮಸ್ಯೆಗಳು ಬಂದಾಗ ನಾವು ನಮ್ಮ ಕಷ್ಟಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀವಿ. ಅದು ತಪ್ಪು. ಇನ್ನೊಬ್ಬರ ಕಷ್ಟಗಳ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಆಗ ನಮ್ಮ ಸಮಸ್ಯೆಗಳು ನಮಗೆ ಪುಟ್ಟದಾಗಿ ಕಾಣಿಸೋಕೆ ಶುರುವಾಗುತ್ತೆ. ಇರ್ಲಿ ಬಿಡು, ನೀನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದೆಯಲ್ವಾ, ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಬೇಸರ ಇಲ್ಲ. ಇಷ್ಟು ತಡವಾಗಿ ಹೇಳಿದೆಯಲ್ಲ, ಅದಕ್ಕೆ ಬೇಸರ. ನಿಮ್ಮಮ್ಮ ನಿನ್ನ ಹತ್ರ ಕೋಪ ತೋರಿಸಿ ಹೋಗ್ಬಿಟ್ಲಲ್ವಾ, ನೀನ್ ಹೋಗಿ ಒಂದ್ಸಲ ಅವಳನ್ನ ಮಾತಾಡ್ಸ್ಲಿ, ಕೋಪ ಮಾಡ್ಕೋಬೇಡಮ್ಮ ಅಂತ ಸಮಾಧಾನ ಮಾಡ್ಲಿ ಅಂತ ಕಾಯ್ತಿರ್ತಾಳೆ. ಹೌದು ಕಣ, ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ ಅವಳಿಗೆ. ಎಷ್ಟೇ ಆದ್ರೂ ನಿಮ್ಮಮ್ಮ ಅಲ್ವಾ, ಅವಳು ನೊಂದ್ಕೋಬೇಕಾ? ಒಂದ್ಸಲ ಹೋಗಿ ಮಾತಾಡ್ಸು. ಅಪ್ಪ, ನನಗೂ ಅಮ್ಮನ್ ಮಾತಾಡಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ನನಗೆ ಹೋಗಿ ಅಮ್ಮನ ಮುಂದೆ ನಿಂತ್ಕೊಳ್ಳೋಕೆ ಮುಖ ಇಲ್ಲ. ನಾನು ಮೊದಲೇ ಅಮ್ಮನ ಹತ್ರ ಮಾತಾಡ್ಬೇಕಿತ್ತು, ಎಲ್ಲ ಹೇಳ್ಕೋಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ಮಗನೇ, ಅಮ್ಮ ಮಗನ ಮಧ್ಯೆ ಸರಿ ತಪ್ಪು ಯಾವುದು ಸ್ಟ್ಯಾಂಡೇ ಆಗಲ್ಲ ಕಣೋ. ನೀನು ಒಂದೇ ಒಂದ್ಸಲ ಹೋಗಿ ಅಮ್ಮನ ಮಡ್ಲಲ್ಲಿ ತಲೆ ಇಟ್ಟು ಗಟ್ಟಿಯಾಗಿ ಅವಳನ್ನು ತಪ್ಕೊಂಡ್ಬಿಡು. ಅಷ್ಟೇ, ಮುಗೀತು. ನೀನಲ್ಲ, ಅವಳೇ ನಿನ್ನನ್ನು ಸಮಾಧಾನ ಮಾಡ್ತಿರ್ತಾಳೆ. ಅದೇ ಅಲ್ವೇನೋ ಅಮ್ಮ ಅಂದ್ರೆ.
ಮೇಲೆ ಕೋಪ ಮಾಡ್ಕೋಬೇಡಿಮ್ಮ. ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರು ತಡ್ಕೋತೀನಿ. ಆದ್ರೆ ಮಾತು ಬಿಟ್ಟು ಕೂತ್ಕೋಬೇಡಿ. ಇದೊಂದನ್ ಮಾತ್ರ ನನ್ನ ಕೈಲಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ. ನಿನ್ನ ಮದ್ವೆ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಸಾಕ್ಷಿ ಹತ್ರ ಹೇಳೋ ಬದಲು ನಿಮ್ಮ ಹತ್ರನೇ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಕೋಬಹುದಿತ್ತು. ತಪ್ಪು ಮಾಡಿದ್ದೀನಿ, ಆದ್ರೆ ಅದಕ್ಕೆ ಕಾರಣ ಇದೆಯಮ್ಮ. ನಾನು ಈ ವಿಷಯನ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆಮ್ಮ, ಆದ್ರೆ ಸಾಧ್ಯನೇ ಆಗ್ಲಿಲ್ಲ. ಅಮ್ಮ, ನೀವು ಬೇಡ ಅಂದ್ಬಿಡಿ. ಈ ಪ್ರೀತಿ ಪ್ರೇಮ ಇದ್ಯಾವುದು ನಿಮ್ಗಿಂತ ದೊಡ್ಡದಲ್ಲ. ಬಿಟ್ಬಿಡ್ತೀನಿ. ಆದ್ರೆ ಮನಸ್ಸಲ್ಲಿ ಒಬ್ಳಿರುವಾಗ ಬೇರೊಬ್ಳನ್ನ ಮದ್ವೆ ಆಗೋಕ್ಕೆ ಮನಸಾಕ್ಷಿ ಒಪ್ಪಲ್ಲಮ್ಮ. ಹಾಗಾಗಿ ಬೇರೊಬ್ಳನ್ನ ಮದುವೆ ಮಾಡ್ಕೊ ಅಂತ ಹೇಳ್ಬೇಡಿಮ್ಮ, ಪ್ಲೀಸ್. ಮಾತಾಡಿಮ್ಮ, ಏನಾದ್ರೂ ಹೇಳಿ. ನನ್ನ ಮುಖ ನೋಡಿ, ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ನಿಮ್ಗೆ ನನ್ನ ಕಾರಣದಿಂದ ದೊಡ್ಡ ಅವಮಾನ ಆಗಿದೆ. ನನಗ್ ಚೆನ್ನಾಗಿ ಬೈದ್ಬಿಡಿ. ಹೀಗ್ ಮಾತ್ರ ಕೂತ್ಕೋಬೇಡಿಮ್ಮ, ಪ್ಲೀಸ್. ನೀನ್ ಪ್ರೀತಿಸ್ತಾ ಇರೋ ಆ ಹುಡುಗಿನ ನಾನು ಯಾವಾಗ ತೋರಿಸ್ತೀಯ? ಅಮ್ಮ, ಅಮ್ಮ, ನೀವ್ ಯಾವಾಗ ಅಂದ್ರೆ ಆವಾಗ, ಯಾವತ್ತೊಂದ್ರೆ ಆವತ್ತೆ. ನೀವೇ ಹೇಳಿ. ನಿನ್ನಿಷ್ಟ. ನಾನಿವತ್ತೇ ರೆಡಿ. ಓಕೆನಾ? ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್.
ಹೇಳ ಅಭಿ. ಈಗ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನಮ್ಮನೆಗ್ ಬರ್ತಿದ್ಯಾ ಈಗ್ಲಾ? ಯಾಕಭಿ, ಏನ್ ವಿಷಯ? ಪ್ರೀತಿಸೋ ಹುಡುಗ ಹುಡುಗಿ ಮನೆಗೆ ಯಾಕೆ ಬರ್ತಾನೆ? ಸಂಬಂಧ ಕೇಳೋಕೆ. ನಿಮ್ಮ ಅಪ್ಪ ಅಮ್ಮನ ಹತ್ರ ನಮ್ಮಿಬ್ರು ಮದ್ವೆ ವಿಷಯ ಮಾತಾಡೋಕೆ. ಅಭಿ, ನಿಜ ಹೇಳ್ತಿದ್ಯಾ? ಈ ವಿಷಯದಲ್ಲಿ ತಮಾಷೆ ಮಾಡ್ಬೇಡ. ತಮಾಷೆ? ನಾನು ಹಾಗೆ ಮಾಡ್ತೀನಾ? ನೋಡು, ಇನ್ನು ಅರ್ಧ ಗಂಟೆಲಿ ನಾನು ಅಲ್ಲಿರ್ತೀನಿ. ನೀನೇನ್ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಇಬ್ರು ಮನೇಲಿರೋ ಹಾಗೆ ನೋಡ್ಕೋಬೇಕು. ಓಕೆ? ಏ ರಾಜ್ಕುಮಾರ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನ ಉಳಿಸ್ಕೊಳ್ಳಲ್ಲ ಅಂತೀನಾ? ನಿಜವಾಗ್ಲೂ ನಮ್ಮ ಮನೆಗೆ ಬರ್ತಿದ್ಯಲ್ಲ? ಅಮ್ಮ ಮನೇಲೇ ಇದ್ದಾರೆ, ಅಪ್ಪ ಮೀಟಿಂಗು ಅಂತ ಆಚೆ ಹೋಗಿದ್ದಾರೆ. ಅವ್ರನ್ನು ಕರ್ಕೊಂಡ್ ಬಿಡ್ತೀನಿ. ನಮ್ಮ ಮನೆಗೆ ಬಂದು ನಿಮ್ ಮಗಳನ್ನ ನನ್ಗೆ ಕೊಡಿ ಅಂತ ಕೇಳ್ತೀಯಲ್ಲ, ನಾನ್ ಇವತ್ತೇ ಬಂದ್ಬಿಡ್ತೀನಿ. ಐ ಆಮ್ ರೆಡಿ. ನೀನ್ ಬಲವಂತ ಮಾಡದೇ ಇದ್ದಿದ್ರೆ ನಾನು ಇಷ್ಟು ಹೆಜ್ಜೆ ಇಡ್ತಾನೆ ಇರ್ಲಿಲ್ಲ. ಅಭಿ, ಫೋನ್ ಇಡಕ್ ಮುಂಚೆ ನಿನ್ ಹತ್ರ ಒಂದ್ ಸತ್ಯ ಹೇಳ್ಬೇಕು ಅನ್ಸ್ತಿದೆ. ಈ ನಡುವೆ ನಿನ್ ಹತ್ರ ಸುಳ್ಳು ಹೇಳಕ್ಕೆ ಮನ್ಸೇ ಒಪ್ತಿಲ್ಲ ಅಭಿ. ಏನು? ಅಭಿ, ನಾನ್ ರೈಲ್ವೆ ಟ್ರ್ಯಾಕ್ ಸಿಕ್ಕಾಕೋತೀನಿ ಅಂತ ಹೆದರ್ಸಿದ್ನಲ್ಲ, ಅದು ನಾಟಕ ಅಷ್ಟೇ. ನಿಜಕ್ಕೂ ನಾನು ಆತ್ಮಹತ್ಯೆ ಮಾಡ್ಕೋತಿರ್ಲಿಲ್ಲ. ನಮ್ಮ ಮದ್ವೆ ಜಾರಿಗೆ ಬರ್ಲಿ ಅಂತ ನಿನ್ ಮೇಲೆ ಒತ್ತಾಯ ಹೇರಕ್ ಹಾಗೆ ಮಾಡ್ದೆ. ನೀನ್ ಮೀಟ್ ಮಾಡಿದಾಗ ನಿಮ್ ಮನೇಲೆ ಹೇಳ್ಬಿಡ್ಬೇಕು ಅನ್ಕೊಂಡೆ. ಆದ್ರೆ ನಿನ್ ಮುಂದೆ ಹೇಳಕ್ಕೆ ಧೈರ್ಯ ಬರ್ಲಿಲ್ಲ. ಅಭಿ, ಹೇಳಿದ ಸುಳ್ಗೆ ಕ್ಷಮೆ ಇದ್ಯಾ? ಪ್ರೀತಿಸ್ತವ್ರನ್ನ ಫೂಲ್ ಮಾಡ್ಬಿಟ್ಟೆ ಅಲ್ವಾ? ಮೋಸ ಅಲ್ವಾ? ಆದ್ರೆ ನಮ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೇಳಿರೋ ಸುಳ್ಳು. ಒಂದು ಸುಳ್ಳಿಂದ ಸಂಬಂಧ ಶುರು ಮಾಡ್ತಿದ್ದೀಯಾ? ಒಳ್ಳೇದಾ? ಶುರುವಾಗಿರೋದು ಸುಳ್ಳಿಂದ ಅಲ್ಲ, ಶುರುವಾಗಿರೋ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಹೇಳಿರೋ ಸುಳ್ಳಿದು. ಬೇಡ ಚೂಟಿ, ಪ್ಲೀಸ್, ನನಗೋಸ್ಕರ ಈ ಸುಳ್ಳು ಹೇಳೋದನ್ನ ಬಿಟ್ಬಿಡೋಕ್ಕಾಗಲ್ವಾ? ನಮ್ಮ ಮನೇಲಿ ಪ್ರವೇಶ ಇಲ್ಲದೆ ಇರೋ ಒಂದು ವಸ್ತು ಅಂದ್ರೆ ಅದು ಸುಳ್ಳು. ಸೊಸೆಯಾಗಿ ಬರಬೇಕಾದವಳು ನೀನ್ ಅದನ್ನ ಹೊರಗೆ ಬಿಟ್ಟು ಬರಬೇಕು. ಈಗಾಗ್ಲೇ ಕೆಟ್ಟ ಹೆಸರು ತಗೊಂಡಿದ್ಯಾ ಚೂಟಿ. ನನಗೋಸ್ಕರ ಸುಳ್ಳು ಹೇಳೋದನ್ನ ಬಿಟ್ಬಿಡೋಕ್ಕಾಗಲ್ವಾ?